ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 3 ಮಂತ್ಸ್ ಪ್ರೆಗ್ನೆನ್ಸಿ ಲೇಡೀಸು ಯಾವ ರೀತಿ ಪ್ರಿಕಾಷನ್ಸನ್ನು ಬಳಸ್ಕೊಳ್ಬೇಕು ಮತ್ತು ಯಾವ ರೀತಿ ಟಿಪ್ಸನ್ನು ಫಾಲೋ ಮಾಡಿದ್ರೆ ಬೇಬಿ ಹೆಲ್ತಿಯಾಗಿ ಬೆಳೆಯುತ್ತೆ, ಮತ್ತು ಯಾವ ರೀತಿ ಟಿಪ್ಸು, ಯಾವ ರೀತಿ ಊಟಗಳನ್ನು ತಿಂದರೆ, ಯಾವ ರೀತಿ ಮನೆಯಲ್ಲಿ ಕೇರ್ಫುಲ್ ಆಗಿದ್ದರೆ, ಯಾವ ರೀತಿ ಸೇಫ್ಟಿ ಫಾಲೋ ಮಾಡಿದ್ರೆ ಮಗುಗೆ ಯಾವುದೇ ತೊಂದರೆ ಇಲ್ದಿರ ಡೆಲಿವರಿ ಆಗುತ್ತೆ, ನಾರ್ಮಲ್ ಡೆಲಿವರಿಗೆ ಯಾವ ರೀತಿ ಟಿಪ್ಸನ್ನು ಫಾಲೋ ಮಾಡೋದು, ಮತ್ತು ಪೀರಿಯಡ್ ಮಿಸ್ ಆಗಿದ ತಕ್ಷಣವೇ ಅದು ಪ್ರೆಗ್ನೆನ್ಸಿನ, ಅವೆಲ್ಲ ನಿಮಗೆ ಎಷ್ಟೇ ಕ್ವೆಶ್ಚನ್ಸ್ ಇದ್ರೂ, ಮತ್ತು ಪೀರಿಯಡ್ ಮಿಸ್ ಆಗಿ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಯಾವ್ಯಾವ ತಿಂಗಳು ನಿಮಗೆ ತೊಂದರೆಯಲ್ಲಿರ್ತೀರಾ, ಯಾವ ತಿಂಗಳು ಮಗುಗೆ ತೊಂದರೆ ಆಗುತ್ತೆ, ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ರೀತಿ ಇರಬೇಕು. ಸೊ ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಪೀರಿಯಡ್ ಮಿಸ್ ಆಗಿದ ತಕ್ಷಣವೇ ಪ್ರೆಗ್ನೆಂಟ್ ಅಂತ ಅಂದ್ಕೊಳ್ಬಾರ್ದು. ಯಾಕಂದರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಪೀರಿಯಡ್ ಮಿಸ್ ಆಗುತ್ತೆ. 10 ಡೇಸ್ ವೇರಿಯೇಷನ್ ಆಗುತ್ತೆ, ಕೆಲವ್ರಿಗೆ 15 ಡೇಸ್ ವೇರಿಯೇಷನ್ ಆಗುತ್ತೆ. ಅಂದರೆ 1ನೇ ತಾರೀಕು ಆಗ್ತೀರಾ, ನೆಕ್ಸ್ಟ್ ಮಂತ್ 1ನೇ ತಾರೀಕು ನೀವು ಆಗೋದಿಲ್ಲ, ಅದೇ ಮಂತಲ್ಲಿ 15ಗೆ ನೀವು ಆಗ್ಬೋದು. ಸೊ ಹಾಗಾಗಿ ಪೀರಿಯಡ್ಸ್ ಮಿಸ್ ಆಗಿದ ತಕ್ಷಣ ನಾವು ಪ್ರೆಗ್ನೆಂಟ್ ಅಂತ ಅಂದ್ಕೊಳ್ಳೋದು ತಪ್ಪು. ಅದನ್ನು ನೀವು ಫಸ್ಟ್ ಬಿಟ್ಬಿಡಿ. ನೆಕ್ಸ್ಟ್ ಯೂರಿನ್ ಚೆಕ್ ಮಾಡ್ತೀರಾ ಅಂದ್ಕೊಳ್ಳಿ. ಈಗ ಪೀರಿಯಡ್ ಮಿಸ್ ಆಗಿದೆ, 30 ಡೇಸ್ ಆಗಿದೆ, 35-40 ಡೇಸ್ ಆಗಿದೆ, ನೀವು ಯೂರಿನ್ ಚೆಕ್ ಮಾಡ್ತೀರಾ. ಯೂರಿನ್ ಚೆಕ್ ಮಾಡಿದ ತಕ್ಷಣವೇ 1 ಲೈನ್ ಡಾರ್ಕ್ ಆಗಿ 1 ಲೈನ್ ಲೈಟಾಗಿ ಬರುತ್ತೆ. ಸೊ ಆವಾಗ ನಾವು ಪ್ರೆಗ್ನೆಂಟ್ ಆಗಿರ್ತೀವೇನೋ, ಅರ್ಧ ಪ್ರೆಗ್ನೆಂಟ್ ಆಗಿರ್ತೀವೇನೋ, ಕೆಲವೊಂದು ಅನಿಸಿಕೆಗಳು ಮನಸ್ಸಲ್ಲಿ ಇರೋದು ನಿಜಾನೇ. ಸೊ ಹಾಗಾಗಿ ಹೆಚ್ಚಾಗಿ ಆಸೆಯನ್ನು ಬೆಳೆಸ್ಕೊಳ್ಳೋಕೆ ಹೋಗಬೇಡಿ. ಪೀರಿಯಡ್ ಮಿಸ್ ಆಗಿ ಹತ್ತತ್ರ 30 ದಿವಸ ಆದರೂ ಆಗಬೇಕು, ಅಂದರೆ ಹತ್ತತ್ರ 2 ತಿಂಗಳಾದ್ರೇ ಅದು ಕನ್ಫರ್ಮ್. ಯಾಕಂದರೆ ಪೀರಿಯಡ್ ಮಿಸ್ ಆಗೋದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಕೆಲವ್ರಿಗೆ 60 ಡೇಸ್ವರೆಗೂ ವೇರಿಯೇಷನ್ ಆಗುತ್ತೆ, ಕೆಲವ್ರಿಗೆ 3ನೇ ತಿಂಗಳಿಗೆ ಪೀರಿಯಡ್ ಆಗೋರಂತಾರೆ ಇದ್ದಾರೆ. ಸೊ ಅಂಥವ್ರಿಗೆಲ್ಲ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರುತ್ತೆ, ಸಣ್ಣ ಪ್ರಾಬ್ಲಮ್ಸ್ ಇರುತ್ತೆ, ಫುಡ್ ಸ್ಟೈಲಲ್ಲಿ ಚೇಂಜ್ ಆಗಿರ್ತಾರೆ, ಮತ್ತು ಮೈಯಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಪೀರಿಯಡ್ ಮಿಸ್ ಆಗಿದ ತಕ್ಷಣ ನೀವು ಯಾವ ರೀತಿ ಲೆಕ್ಕ ಇಟ್ಕೊಳ್ಬೇಕು ಅಂದರೆ 45 ಡೇಸು. ಈಗ 1ನೇ ತಾರೀಕು ಆಗ್ತಾ ಇದ್ದೀರಾ, ನೆಕ್ಸ್ಟ್ ಮಂತ್ 1ನೇ ತಾರೀಕು ಆಗಲಿಲ್ಲ ಅಂದರೆ ಆ ಮಂತ್ 15th ನೋಡಿ ಅಂತಂದರೆ ನೀವು 45-50 ಡೇಸ್ಗೆ ನೀವು ಯೂರಿನ್ ಚೆಕ್ ಮಾಡಿದ ತಕ್ಷಣ ಕರೆಕ್ಟಾಗಿ ನಿಮಗೆ ಪೀರಿಯಡ್ ಆಗಿಲ್ಲ ಅಲ್ವಾ. ಸೊ ಹಾಗಾಗಿ ನೀವು ಕರೆಕ್ಟಾಗಿ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಕನ್ಫರ್ಮ್ ಆಗುತ್ತೆ. ಯೂರಿನ್ ಚೆಕ್ ಮಾಡಿದ ತಕ್ಷಣ 2 ಲೈನು ಡಾರ್ಕ್ ಆಗಿ ಬಂತು ಅಂತಂದರೆ ನೀವು ಆಗಿದ್ದೀರಾ ಅಂತ ಅರ್ಥ. ನೆಕ್ಸ್ಟ್ ಯಾವ ಪ್ರೆಗ್ನೆನ್ಸಿ ನಮಗೆ ಸ್ಟ್ರಾಂಗ್ ಆಗಿದೆ, ಯಾವ ಪ್ರೆಗ್ನೆನ್ಸಿ ನಮಗೆ ಕನ್ಫರ್ಮ್ ಆಗಿದೆ, ಸೇಫ್ ಆಗಿದೆ ಅಂತ ತಿಳ್ಕೊಬೇಕು ಅಂದರೆ ನಾಸಿಯಾ ಪ್ರಾಬ್ಲಮ್ ಇರಬೇಕು. ನಾಸಿಯಾ ಪ್ರಾಬ್ಲಮ್ ವಿತೌಟ್ ವಾಮಿಟಿಂಗ್. ಫಸ್ಟ್ ಎಂಥವ್ರಿಗೂ ಏಕ್ದಮ್ ವಾಮಿಟಿಂಗ್ ಆಗೋದಿಲ್ಲ, ನಾಸಿಯಾ ಪ್ರಾಬ್ಲಮ್ಸ್ ಇರುತ್ತೆ. ಅಂದರೆ ವಾಮಿಟ್ ಬರೋ ಥರ ಇರುತ್ತೆ, ಬರೋದಿಲ್ಲ, ತಲೆನೋವಿರುತ್ತೆ, ಗ್ಯಾಸ್ಟ್ರಿಕ್ಸ್ ಇರುತ್ತೆ, ಸುಸ್ತಿರುತ್ತೆ, ಮೂಡ್ ಚೇಂಜ್ ಇರುತ್ತೆ, ಮತ್ತು ಏನೂ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ, ಕೋಪ ಜಾಸ್ತಿ ಬರ್ತಾ ಇರುತ್ತೆ, ಟೆನ್ಷನ್ ಆಗ್ತಿರುತ್ತೆ, ರೆಸ್ಟ್ ಮಾಡಬೇಕು ಅನಿಸ್ತಾ ಇರುತ್ತೆ. ಇಂಥವೆಲ್ಲ ಆಗೋವಾಗ ಅದು ಪ್ರೆಗ್ನೆನ್ಸಿ, ಅಂದರೆ ಸೇಫ್ ಆಗಿರೋ ಪ್ರೆಗ್ನೆನ್ಸಿ ಅಂತ ಅರ್ಥ ಮಾಡ್ಕೊಳ್ಳಿ. ಏಕ್ದಮ್ ಯಾರಿಗೂ ವಾಮಿಟಿಂಗ್ ಆಗೋದಿಲ್ಲ, ವಾಮಿಟ್ ಆಗೋದಕ್ಕೆ ಮುಂಚೆ ಆಗೋ ಥರ ಇರುತ್ತೆ, ಕಷ್ಟ ಆಗ್ತಾ ಇರುತ್ತೆ, ನೀವೇ ಹೋಗಿ ವಾಮಿಟ್ ಮಾಡಬೇಕು ಅನಿಸ್ತಾ ಇರುತ್ತೆ. ಸೊ ಅದನ್ನು ನೀವು ಫಸ್ಟು ಮಂದಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಯಾವ ಪ್ರೆಗ್ನೆನ್ಸಿ ತುಂಬ ಸೇಫ್, ಯಾವ ತಿಂಗಳಲ್ಲಿ ನಾವು ಸೇಫ್ ಆಗಿರ್ತೀವಿ ಅಂತ ನೋಡಿ ಫ್ರೆಂಡ್ಸ್. 3 ಮಂತ್ಸ್ವರೆಗೂ ತುಂಬ ಹುಷಾರಾಗಿರಬೇಕು. ಎಂಥ ಸ್ಟ್ರಾಂಗ್ ಆಗಿರೋ ಲೇಡೀಸ್ ಕೂಡ 3 ಮಂತ್ಸ್ವರೆಗೂ ತುಂಬ ಹುಷಾರಾಗಿರಬೇಕು. ಅವ್ರು ಹೀಟಿಂಗ್ ಪದಾರ್ಥ ತಿನ್ನಬಾರ್ದು, ಮತ್ತು ಹೆಚ್ಚಾಗಿ ಏನು ಅಷ್ಟೇ ಕೆಟ್ಟ ಅಭ್ಯಾಸಗಳೇನಾದರೂ ಇದ್ದರೆ ಅದನ್ನೆಲ್ಲ ಬಿಟ್ಬಿಡಬೇಕು. ಎರಾಬಿರಿ ಮೊದಲ ಥರ ಊಟ ಮಾಡೋದು, ಗ್ಯಾಸ್ಟ್ರಿಕ್ ಉಂಟು ಮಾಡುವಂಥ ಊಟಗಳನ್ನು ತಿನ್ನೋದು, ಮತ್ತು ವಾಯು ಇರುವಂಥ ಊಟಗಳನ್ನು ತಿಂದು ಹೆಚ್ಚಾಗಿ ಖಾರ ಸೇವನೆ ಮಾಡೋದು, ಇವೆಲ್ಲ ಮಾಡಿದ್ರೆ ಪ್ರೆಗ್ನೆನ್ಸಿ ಆಗಿರುವಂತಹ ಲೇಡೀಸ್ಗೆ ಅದು ಭ್ರೂಣ ಸ್ವಲ್ಪನೇ ಇಂಪ್ರೂವ್ ಆಗ್ತಾ ಇರುತ್ತೆ. ನೀವು ತಿನ್ನೋ ಊಟ ಕೂಡ ಮಗು ಬೆಲೆ ವೇರಿಯೇಷನ್ ಆಗೋದಕ್ಕೆ, ಪರಿಣಾಮ ಬೀರೋದಕ್ಕೆ ಅವಕಾಶ ಆಗುತ್ತೆ. ಸೊ ಹಾಗಾಗಿ 3 ಮಂತ್ಸ್ವರೆಗೂ ತುಂಬಾ ಹುಷಾರಾಗಿರಿ. ಯಾವ್ಯಾವ ಥರ ಹುಷಾರಾಗಿರಬೇಕು ಅಂತ ಹೇಳ್ತೀನಿ. ಈಗ ಮಾರ್ನಿಂಗ್ ನೀವು ಎದ್ದೊಳವಾಗ ಲೆಫ್ಟ್ ಸೈಡ್ ಮನ್ಗಿರ್ತೀರಲ್ಲ, ಲೆಫ್ಟ್ ಸೈಡ್ ತಿರುಗಿನೇ ಎದ್ದೊಳ್ಬೇಕು. ಸಡನ್ನಾಗಿ ಬೆನ್ಮೇಲೆ ಮನ್ಗಿರ್ತೀರ, ಸಡನ್ನಾಗಿ ಎದ್ದೊಳ್ಬಾರ್ದು. ಆಮೇಲೆ ಟೈಟಾಗಿರೋ ಬಟ್ಟೆಗಳನ್ನು ಹಾಕ್ಕೋಬಾರ್ದು. ಟೈಟಾಗಿರೋ ಬಟ್ಟೆಗಳನ್ನು ಹಾಕ್ಕೊಂಡ್ರೆ ಫೆಟಲ್ ಮೇಲೆ ಪ್ರೆಸ್ ಆಗುತ್ತೆ, ಅಂದರೆ ಹೊಟ್ಟೆ ಮೇಲೆ ಪ್ರೆಸ್ ಆದಾಗ ಗರ್ಭಕೋಶದ ಮೇಲೆ ಒಳಗಡೆ ಬೆಳೀತಾ ಇರೋ ಮಗು ಮೇಲೆ ಒತ್ತಡ ಬೀರುತ್ತೆ. ಸೊ ಟೈಟಾಗಿರೋ ಬಟ್ಟೆಗಳು, ಟೈಟಾಗಿರೋ ಪ್ಯಾಂಟ್ಸ್, ಸೀರೆ ಹಾಕ್ಕೊಂಡ್ರೆ ನಿಜವಾಗ್ಲೂ ಪೆಟಿಕೋಟ್ಸನ್ನು ಲೂಸಾಗಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಾರ್ಲು ಮನಗಬಾರ್ದು, ಹೊಟ್ಟೆಯನ್ನು ಕೆಳಗೆ ಮಾಡಿ ಮನ್ಕೊಳ್ಬಾರ್ದು. ಆ ರೀತಿ ಮನ್ಕೊಂಡ್ರೂ ಹೊಟ್ಟೆಗೆ ಒತ್ತಡ ಕೊಡಬೇಡಿ, ಗರ್ಭಕೋಶದ ಮೇಲೆ ಒತ್ತಡ ಬೀರಬಾರ್ದು. ನೀವೆಲ್ಲಾದರೂ ಮನೇಲಿ ಕೆಲಸ ಮಾಡ್ತಾ ಇರ್ತೀರಾ, ಏನೋ ಒಂದು ವರ್ಕ್ ಮಾಡ್ತಾ ಇರ್ತೀರಾ,
ನಿಮ್ಮ ಹೊಟ್ಟೆ ಬಂದು ಗೋಡೆಗೆ ಟಚ್ ಆಗಬಾರ್ದು, ಜೋರಾಗಿ ಗೋಡೆಗೆ ಪ್ರೆಸ್ ಆಗಬಾರ್ದು. ಸ್ಟೆಪ್ಸನ್ನು ಜಾಸ್ತಿ ಎಕ್ಕೋದು ಇಳಿಯೋದು ಮಾಡಬೇಡಿ. ಎಲ್ಲರ ಮನೇಲೂ ಮೆಟ್ಲುಗಳಿರುತ್ತೆ ಅಲ್ವಾ, ಮನೆ ಮೇಲೆ ಹೋಗಬೇಕು, ಬಟ್ಟೆ ಒಣಗಾಕಬೇಕು, ಕೆಲಸ ಮಾಡಬೇಕು, ಇಳಿಬೇಕು. ನಾನು ಪ್ರೆಗ್ನೆಂಟ್ ಅನ್ನೋದನ್ನು ಮರೆತು ಯಾವ ಲೇಡೀಸು ಅಷ್ಟೇ ಬೇಗ ಬೇಗ ಮೆಟ್ಲೆಕ್ಕೋದು, ಬೇಗ ಬೇಗ ಇಳಿಯೋದು ಮಾಡಬೇಡಿ. ಯಾಕಂದರೆ ನೀವು ನಡೆಯುವಾಗ ನಿಮ್ಮ ಕಾಲುಗಳು ಹೊಟ್ಟೆಗೆ ಟಚ್ ಆಗುತ್ತೆ. ಸೊ ಹಾಗಾಗಿ ಮೆಟ್ಲೆಕ್ಕವಾಗೂ ಇಳಿಯುವಾಗೂ ತುಂಬ ನಿಧಾನವಾಗಿ, ತುಂಬ ಹುಷಾರಾಗಿ, ತುಂಬ ಶಾಂತಯುತವಾಗಿ, ಪೀಸ್ಫುಲ್ಲಾಗಿದ್ದರೆ ಪ್ರೆಗ್ನೆನ್ಸಿ ಫಸ್ಟ್ ಟ್ರೈಮಿಸ್ಟರ್ ಬಂದು ಸೇಫಾಗಿ ಹೋಗುತ್ತೆ. ನೆಕ್ಸ್ಟ್ ಬಂದು ಮಾವಿನಕಾಯಿ ಇಷ್ಟ ಆಗುತ್ತೆ, ಖಾರ ಇಷ್ಟ ಆಗುತ್ತೆ, ಹುಳಿ ಇಷ್ಟ ಆಗುತ್ತೆ, ಅದಕ್ಕೆ ಅಂತ ಹೆಚ್ಚಿನ ಸೇವನೆ ಬೇಡ. ಮಾವಿನಕಾಯಿ ಇಷ್ಟ ಆದರೆ ಆ ಟೈಮ್ಗೆ, ಆ ಮೂಡ್ಗೆ ಸ್ವಲ್ಪ ತಗೊಳ್ಳಿ, ಮೂಡ್ ಚೇಂಜ್ ಮಾಡ್ಕೊಳ್ಳಿ, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ. ಮತ್ತು ಬಂದು ನಿದ್ದೆ ಬಂದಿಲ್ಲ ಅಂತಂದರೆ ಬಿಸಿ ಬಿಸಿ ಹಾಲನ್ನು ನಿಧಾನವಾಗಿ ಕುಡೀರಿ. ಹೆಚ್ಚಾಗಿ ಬಿಸಿ ಇರಬಾರ್ದು, ಹೆಚ್ಚಾಗಿ ತಣ್ಣಗೂ ಇರಬಾರ್ದು. ಲೈಟಾಗಿ ಬಿಸಿ ಮಾಡಿಕೊಂಡು ನೀವು ಕುಡಿದ್ಬಿಟ್ಟು ಮನ್ಕೊಳ್ಳಿ. ಊಟಗಳ ವಿಷಯಕ್ಕೆ ಬಂದಾಗ ನಾನು ಆಲ್ರೆಡಿ ತುಂಬ ಹೇಳಿದ್ದೀನಿ ನಿಮಗೆ. ಫಸ್ಟ್ ಮೊದಲ 3 ತಿಂಗಳು ಯಾವ್ಯಾವ ಊಟ ತಿನ್ನಬಾರ್ದು, ನಾನೊಂದು 18 ಫುಡ್ ಹೇಳಿದ್ದೆ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಫುಡ್ಸ್ ಹೇಳಿದ್ದೀನಿ. ವಿಡಿಯೋ ತುಂಬ ಜನ ನೋಡಿದ್ದೀರಾ, ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ದಯವಿಟ್ಟು ಅಂಥದ್ದೆಲ್ಲ ಫಾಲೋ ಮಾಡಬೇಕು. ಹಸಿಮೆಣಸಿನ್ಕಾಯಿ ಬಿಟ್ಬಿಡಿ. ಮತ್ತು ಬಂದು ಸಿಹಿ ಗೆಣಸು, ಇಲ್ಲಿ ಯಾವ ಗೆಣಸಾದರೂ ಅಷ್ಟೇ, ಗೆಣಸು ಬೇಡ, ಹಲಸಿನ ಹಣ್ಣು ಬೇಡ. ಮತ್ತು ಬಂದು ಮಾಂಸದ ವಿಚಾರಕ್ಕೆ ಬಂದಾಗ ಸರಿಯಾಗಿ ಬೇಯಿಸದೇ ಇರೋ ಮಾಂಸ ತುಂಬ ಅಪಾಯ. ಅದು ಬಂದು ಬ್ಲಡ್ಡಲ್ಲಿ ಪಾಯ್ಸನಿಂಗ್ ಮಾಡುತ್ತಂತೆ. ಸೊ ಹಾಗಾಗಿ ಮಾಂಸ ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ನೀವು ನುಣ್ಣಗೆ ಬೇಯಿಸಿದ್ರೂ ಪರವಾಗಿಲ್ಲ, ಚೆನ್ನಾಗಿ ಜೀರ್ಣ ಆಗುತ್ತೆ. ಸೊ ಹಾಗಾಗಿ ಮಾಂಸವನ್ನು ಚೆನ್ನಾಗಿ ಬೇಯಿಸಿ ತಿನ್ನಿ. ಮೊಟ್ಟೆ ಕೂಡ ಬಾಯ್ಲ್ಡ್ ಮೊಟ್ಟೆನೇ ತಗೋಬೇಕು. ರಾ ಎಗ್ಸ್ ಎಲ್ಲ ಕುಡಿಯೋಕ್ಕೆ, ತಿನ್ನೋಕ್ಕೆ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಬ್ಯಾಕ್ಟೀರಿಯಾಸ್ ಇರುತ್ತೆ, ಗರ್ಭಕೋಶದ ಮೇಲೆ ಪರಿಣಾಮ ಬೀರುತ್ತೆ. ಬೆಳೀತಾ ಇರೋ ಭ್ರೂಣದ ಮೇಲೆ ಕೂಡ ಬ್ಯಾಕ್ಟೀರಿಯಾಸು ಪ್ರಭಾವ ಬೀರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಬೇಡ. ನೆಕ್ಸ್ಟ್ ಬಂದು ಫಿಶ್ ಬಂದು ನೀವು ತುಂಬ ಜನ ಕೇಳಿದ್ದೀರಾ, ನಾವು ಬಂದು ಕೋಸ್ಟಲ್ ಸೈಡ್ ಇರೋರು, ನಾವು ಮಂಗಳೂರು ಸೈಡ್ ಇರೋರು ಫಿಶ್ ತಿನ್ನಬಾರ್ದ ಅಂತ ಕೇಳಿದ್ದೀರಾ. ಫಿಶ್ಶು ತಿನ್ನಬೇಕು ಫ್ರೆಂಡ್ಸ್, ತುಂಬಾ ತಿನ್ನಬೇಕು. ಸಮುದ್ರದ ಫಿಶಲ್ಲಿ ಬಂದು ಮರ್ಕ್ಯೂರಿ ಇರುತ್ತೆ ಅಂತ ಹೇಳಲಾಗಿದೆ. ಮರ್ಕ್ಯೂರಿ ಲೆವೆಲ್ ಹೈಯಾಗಿರುತ್ತಂತೆ. ಸೊ ಅದು ಬಂದು ಮಗುವಿನ ಬೆಳವಣಿಗೆ ಮೇಲೆ, ಬ್ರೈನ್ ಡೆವಲಪ್ಮೆಂಟ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಲೇಕ್ ಫಿಶಸ್ಸನ್ನು ತಿಂದರೆ ತುಂಬ ಒಳ್ಳೆಯದು ಅಂತ ಡಾಕ್ಟರ್ಸೇ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಸರ್ಚ್ ಮಾಡಿನೇ ಹೇಳಿದ್ದು, ನೀವು ಸಮುದ್ರದ ಮೀನು ಇದ್ರೂ ಜಾಸ್ತಿ ತಿನ್ನಬೇಡಿ. ವಾರಕ್ಕೆ 1 ಸಲ ಇಲ್ಲ 2 ಸಲ 1 ಟೈಮ್ ಸ್ವಲ್ಪ ತಿಂದರೆ ಸಾಕು. ಇಲ್ಲ ನಿಮಗೆ ಡೌಟ್ ಆಗ್ತಾ ಇದೆ, ಬೇಡ ಹೇಗಪ್ಪ ತಿನ್ನೋದು ಅಂದರೆ ಡಾಕ್ಟರ್ ಹತ್ರ ಕೇಳಿ, ಅವರು ಫಿಶ್ ಆಯಿಲ್ ಇರುವಂತಹ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ನೀವು ಅದನ್ನು ತಗೊಂಡ್ರೆ ಫಿಶ್ ತಿಂದಷ್ಟೇ ನಿಮಗೆ ಪೌಷ್ಟಿಕಾಂಶ ಅದರಲ್ಲಿ ಸಿಗುತ್ತೆ. ಎರಡನೇದು ಬಂದು ಊಟದ ವಿಷಯದಲ್ಲಿ, ನೀರಿನ ವಿಷಯದಲ್ಲಿ ಹೇಳೋದಾದರೆ ಜಾಸ್ತಿ ಬಿಸಿ ಬಿಸಿ ಸ್ನಾನ ಮಾಡಬೇಡಿ. ಫಸ್ಟ್ ಟ್ರೈಮಿಸ್ಟರಲ್ಲಿ ನಾನು ಹೇಳಿದ್ದೀನಿ, ಸ್ನಾನ ತುಂಬಾ ಮುಖ್ಯ. ಅದು 5 ತಿಂಗಳಾದಮೇಲೆ ನೀವು ಬಿಸಿ ಸ್ನಾನ ಮಾಡಿದ್ರೆ ನಡೆಯುತ್ತೆ. 7 ಮಂತ್ಸಲ್ಲಿ ನಡೆಯುತ್ತೆ, 8-9 ಮಂತ್ಸಲ್ಲೂ ಬಿಸಿ ಬಿಸಿ ಸ್ನಾನ, ಎಣ್ಣೆ ಸ್ನಾನ ತುಂಬ ಮುಖ್ಯ. ಆದರೆ ಫಸ್ಟ್ ಟ್ರೈಮಿಸ್ಟರಲ್ಲಿ ಇರುವಂತಹ ಪ್ರೆಗ್ನೆಂಟ್ ಲೇಡೀಸು ಜಾಸ್ತಿ ಬಿಸಿ ಬಿಸಿ ಸ್ನಾನ ಬೇಡ, ಅವಾಯ್ಡ್ ಮಾಡಿ. ಬೆಚ್ಚಗೆ ಸ್ನಾನ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಈಚೆಯಿಂದ ಕೊಡುವ ಶಾಖ ಹೊಟ್ಟೆಯ ಗರ್ಭದ ಮೇಲೆ ಬೀರುವಂತಹ ಪ್ರಭಾವ ಜಾಸ್ತಿ. ಸೊ ಹಾಗಾಗಿ ಬೆಚ್ಚಗೆ ಸ್ನಾನ ಮಾಡಿ. 10 ನಿಮಿಷದೊಳಗಡೆ ಸ್ನಾನ ಮಾಡ್ಕೊಳ್ಳಿ. ಜಾಸ್ತಿ ನೀರಲ್ಲಿರಬಾರ್ದು, ಜಾಸ್ತಿ ಬಿಸಿ ಸ್ನಾನ ಮಾಡಬಾರ್ದು. ಅದು ಫಸ್ಟ್ ಟ್ರೈಮಿಸ್ಟರಲ್ಲಿ ಮಾತ್ರ. ನೀವು 5 ತಿಂಗಳು 6 ತಿಂಗಳಿಗೆಲ್ಲ ಆದಮೇಲೆ ಸ್ವಲ್ಪ ಬಿಸಿ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಳಿ. ಅದಕ್ಕೆ ಅಂತ ಹೆಚ್ಚು ಬಿಸಿ ಸ್ನಾನ ಬೇಡ, ಬೆಚ್ಚಗೆ ಮಾಡ್ಕೊಳ್ಳಿ. 10 ನಿಮಿಷ ಸಾಕು, ಜಾಸ್ತಿ ಬೇಡ ಅಂತ ಹೇಳ್ತಾರೆ. ನೀರಲ್ಲಿ ಜಾಸ್ತಿ ಹೊತ್ತಿರಬಾರ್ದು ಅಂತ ಹೇಳ್ತಾರೆ. ಸೊ ಸ್ನಾನ ಕೂಡ ಲಿಮಿಟ್ ಆಗಿರಲಿ. ಕಂಡ ಶಾಂಪೂಸ್, ಕಂಡ ಸೋಪ್ಸ್ನ ಬಳಸಬೇಡಿ. ಅದು ಕೂಡ ಸ್ಕಿನ್ ಮೇಲೆ ವೇರಿಯೇಷನ್ ಆಗುತ್ತೆ. ಈ ಫಸ್ಟ್ ಟ್ರೈಮಿಸ್ಟರ್ ಅನ್ನೋದು ತುಂಬ ಸೆನ್ಸಿಟಿವ್. ಯಾಕೆ ಅಂದರೆ ಗರ್ಭದಲ್ಲಿರುವಂಥ ಮಗು ಬೆಳೀತಾ ನಿಮ್ಮ ದೇಹ ಕೂಡ ಚೇಂಜ್ ಆಗುತ್ತೆ. ನಿಮ್ಮ ದೇಹದಲ್ಲಿರುವಂತಹ ಅಂಗಾಂಗಗಳಾಗ್ಬೋದು, ಆರ್ಗನ್ಸ್ ಆಗ್ಬೋದು, ನಿಮ್ಮ ಮೂಡ್ ಆಗ್ಬೋದು, ಪ್ರತಿಯೊಂದು ಸ್ಕಿನ್ ಆಗ್ಬೋದು, ಪ್ರತಿಯೊಂದರಲ್ಲೂ ವೇರಿಯೇಷನ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಇದು ನೀವು ಕೇರ್ಫುಲ್ ಆಗಿರಬೇಕಾಗಿರುವಂಥ ಟೈಮ್ ಇದು. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಬ್ರೆಸ್ಟ್ ಎಲ್ಲ ಸ್ವಲ್ಪ ಜಾಸ್ತಿ ದೊಡ್ಡದಾಗುತ್ತೆ, ಎದೆ ಭಾಗ ಎಲ್ಲ ಸ್ವಲ್ಪ ನೋವ್ತಾ ಇರುತ್ತೆ, ಬ್ರೆಸ್ಟ್ ಸೈಜ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಅವ್ರು ಇರುವಂಥ ಸೈಜ್ಗಿಂತ ಅರ್ಧ ಭಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ನೋವಾಗುತ್ತೆ. ಇದು ನಾರ್ಮಲ್, ಯಾರು ಭಯಪಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಹೆಚ್ಚಾಗಿ ಯೂರಿನ್ ಪಾಸ್ ಆಗುತ್ತೆ. ಇದು ಭಯಪಡೋ ಅವಶ್ಯಕತೆ ಇಲ್ಲ. ಲೈಟಾಗಿ ವೈಟ್ ಡಿಸ್ಚಾರ್ಜ್ ಆಗುತ್ತೆ, ಇದಕ್ಕೂ ಭಯಪಡಬೇಡಿ. ವಾಮಿಟಿಂಗ್ ಇರುತ್ತೆ, ನಾಸಿಯಾ ಅಂದರೆ ವಾಮಿಟಿಂಗ್ ಬರಂಗಿರುತ್ತೆ, ಬರಲ್ಲ, ಅದನ್ನು ನಾಸಿಯಾ ಅಂತ ಹೇಳ್ತಾರೆ. ಇವೆಲ್ಲ ಸೇಫೇ, ಏನೂ ತೊಂದರೆ ಇಲ್ಲ, ಭಯಪಡಬೇಡಿ. ಪದೇ ಮಾತ್ರೆಗಳನ್ನು ಹಾಕ್ಕೋಬೇಡಿ. ತಲೆನೋವಿರುತ್ತೆ,
ಗ್ಯಾಸ್ಟ್ರಿಕ್ ಇರುತ್ತೆ, ಹಾರ್ಟ್ ಬರ್ನ್ ಇರುತ್ತೆ, ಎದೆ ಉರಿತಾ ಇರುತ್ತೆ. ಇವೆಲ್ಲ ಸೇಫ್ ಪ್ರೆಗ್ನೆನ್ಸಿ. ನೀವು ಇದನ್ನೆಲ್ಲ ಅಯ್ಯೋ ನನಗೆ ಹಿಂಗೆ ಆಗ್ತಾ ಇದೆ ಏನು ಮಾಡೋದು ಅಂತೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ಧಾರಾಳವಾಗಿ ಆಹ್ವಾನಿಸಿ. ಇವೆಲ್ಲ 3 ಮಂತ್ಸ್ವರೆಗೂ, ಟ್ರೈಮಿಸ್ಟರ್ವರೆಗೂ. ಅದಾದಮೇಲೆ ನಿಮಗೆ ತಕ್ಷಣ ಮೇಲಾಗುತ್ತೆ. 4 ಮಂತ್ಸ್ ಆಫ್ಟರ್ ನಿಮಗೆ ಯಾವ ತೊಂದರೆನೂ ಇರಲ್ಲ. ನಾರ್ಮಲ್ ಆಗಿರ್ತೀರಾ, ಹೆಲ್ದಿಯಾಗಿರ್ತೀರಾ. ಲೈಟಾಗಿ ಸುಸ್ತಿರುತ್ತೆ, ಲೈಟಾಗಿ ಮೂಡ್ ವೇರಿಯೇಷನ್ ಇರುತ್ತೆ. ಅದು ಬಿಟ್ಟರೆ ಇನ್ನೇನು ಇರಲ್ಲ, ಆರಾಮಾಗಿ ನೀವಿರ್ಬೋದು. ಮಗು ಹೊಟ್ಟೆಯಲ್ಲಿ ಕಿಕ್ ಮಾಡುತ್ತಾ 3 ಮಂತ್ಸ್ಗೆ ಅಂತ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ. 3 ಮಂತ್ಸ್ಗೆ ಕಿಕ್ ಮಾಡೋದಿಲ್ಲ, ಯಾಕಂದರೆ ಇನ್ನೂ ಅದು ಮಗು ಲೈಟಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. 3 ಮಂತ್ಸ್ಗೆಲ್ಲ ಯಾರೂ ಅದನ್ನು ಎದುರು ನೋಡಬೇಡಿ. 4 ತಿಂಗಳಿಗೆ ನನಗೆ ಫಸ್ಟ್ ಬೇಬಿಗೆ ಬಂದು 4 ತಿಂಗಳಿಗೆ ಬಿದ್ದ ಮೇಲೆ ನನಗೆ ಮೂಮೆಂಟ್ ಇತ್ತು. ಹೇಗಿತ್ತು ಅಂದರೆ, ಈಗ ಬಂದು ನಮ್ಮ ಮಡ್ಲ ಮೇಲೇನೋ ನಮ್ಮ ಕೈ ಮೇಲೇನೋ ಇಲಿ ಹೋದರೆ ಹಿಂಗಾಗುತ್ತೆ, ಏನೋ ಒಂಥರ ಚಕ್ಳುಗಳು ಇಟ್ಟಂಗೆ ಆಗುತ್ತಲ್ವ, ಕಚ್ಚುಗಳು ಇಟ್ಟಂಗೆ ಆಗುತ್ತಲ್ವ, ಆ ಥರ ನನಗೇನಾಯಿತು ಅಂದರೆ ಹೊಟ್ಟೆಯಲ್ಲಿ ಲೈಟಾಗಿ ಹಾಳು ಹೊಟ್ಟೆಯಲ್ಲಿ ಜಸ್ಟ್ ಒಂದು ಮೂಮೆಂಟ್. ಸೊ ಅದು ನಾನು ಅನುಭವಿಸಿದ್ದೀನಿ. ಅದು ಬಂದು 4 ಮಂತ್ಸ್ ಕಂಪ್ಲೀಟ್ ಆಗ್ತಾ 5 ಮಂತ್ಸ್ ಬಿದ್ಮೇಲೆ ಬೀಳೋ ಟೈಮ್ಗೆ ನನಗೆ ಆಗುತ್ತೆ. 4 ಮಂತ್ಸ್ಗೆ ಆಗುತ್ತೆ. ವೆಯ್ಟ್ ಮಾಡಿ, ಎಲ್ಲದಕ್ಕೂ ಅರ್ಜೆಂಟ್ ಪಡೋದು ಬೇಡ. ನೆಕ್ಸ್ಟ್ ಬಂದು ಆಮೇಲೆ 5 ತಿಂಗಳಾದಮೇಲೆ ಮೂಮೆಂಟು ಕಂಟಿನ್ಯೂಸ್ ಆಗಿರುತ್ತೆ, ಕಂಪ್ಲೀಟ್ ಆಗಿರುತ್ತೆ, ಭಯ ಪಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬಂದು TT ಇಂಜೆಕ್ಷನ್ಸು ಹಾಸ್ಪಿಟಲ್ಸಲ್ಲಿ ಕೊಡ್ತಾರೆ ನಿಮಗೆ. ಅದು ಬಂದು ಇನ್ಫೆಕ್ಷನ್ ಆಗಬಾರ್ದು ಮಗುಗೆ ಅಂತ. ಅದನ್ನು ದಯವಿಟ್ಟು ಎಲ್ಲರೂ ಹಾಕ್ಸ್ಕೊಳ್ಳಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟು ಬೇಬಿ ಇಂಪ್ರೂವ್ಮೆಂಟ್ ಬಂದು ನಿಮಗೆ 12 ವೀಕ್ಗೆಲ್ಲ ಸ್ಟಾರ್ಟ್ ಆಗುತ್ತೆ. ಬ್ರೈನ್ ಡೆವಲಪ್ಮೆಂಟ್ನೆಲ್ಲ 12 ವೀಕ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ಡ್ರೈ ಫ್ರೂಟ್ಸ್ ತಗೊಳ್ಳಿ, ಪೊಮಗ್ರೆನೇಟ್ ಜ್ಯೂಸಸ್ ತಗೊಳ್ಳಿ, ಹೆಲ್ದಿ ಫುಡ್ ತಗೊಳ್ಳಿ, ಸೊಪ್ಪು ತಗೊಳ್ಳಿ, ಹಣ್ಣುಗಳನ್ನು ತಗೊಳ್ಳಿ. ನಾನು ಹೇಳಿರುವಂಥ ಫುಡ್ಸು ಅವಾಯ್ಡ್ ಮಾಡಿ. ಪೊಮಗ್ರೆನೇಟ್ ಜ್ಯೂಸ್ ತಗೊಳ್ಳಿ, ಅನಾನಸನ್ನು ಅವಾಯ್ಡ್ ಮಾಡಿ, ಪಪಾಯ ಅವಾಯ್ಡ್ ಮಾಡಿ, ಅಲೋವೆರಾ ಯಾರೂ ಹೊಟ್ಟೆಗೆ ತಗೊಳ್ಬೇಡಿ. ಮತ್ತು ಬಂದು ಕಾಳುಗಳು ಅಂತ ವಿಷಯ ಬಂದರೆ ನೀವು ತೊಗರಿಬೇಳೆ ಬಳಸ್ಬೋದು, ಹೆಸರು ಕಾಳು ಬಳಸ್ಬೋದು, ತುಂಬಾ ಒಳ್ಳೆಯದು. ಅದರಲ್ಲೆಲ್ಲ ಸಾರು ಮಾಡ್ಕೊಂಡು ಊಟ ಮಾಡಿ. ಫೈಬರ್ ಹೆಚ್ಚಾಗಿರೋದನ್ನು ತಗೊಳ್ಳಿ. ಮಲಬದ್ಧತೆ ಸ್ಟಾರ್ಟ್ ಆಗುತ್ತೆ, ಕಾನ್ಸ್ಟಿಪೇಷನು. ಹೆಚ್ಚಾಗಿ ಫೈಬರ್ ಇರುವಂಥ ಊಟಗಳನ್ನು ತಗೊಳ್ಳಿ. ಹೆಲ್ದಿಯಾಗಿರಿ, ಸ್ಟ್ರೆಸ್ ಫ್ರೀ ಆಗಿರಿ. ಫಸ್ಟ್ ಟ್ರೈಮಿಸ್ಟರ್ ಅಂತೂ ಒಂದು ಸ್ವಲ್ಪ ಕೇರ್ಫುಲ್ ಆಗಿರುವಂತಹ ಟೈಮಿಂಗ್ಸು. ಮನೆ ಒರೆಸುವಾಗ ಕಾಲು ಜಾರ್ದಿದ್ದಂಗೆ ಹುಷಾರಾಗಿ ಮಾಡಿ. ಜೋರಾಗಿ ಓಡಕ್ಕೆ ಹೋಗಬೇಡಿ, ಜಾಸ್ತಿ ಆತ್ರವಾಗಿ ಕೆಲಸ ಮಾಡಬೇಡಿ, ಭಯ ಪಡಬೇಡಿ, ಹೊಟ್ಟೆ ಮೇಲೆ ಭಾರ ಹಾಕಬೇಡಿ. ಆದಷ್ಟು ಸ್ಟ್ರೆಸ್ ಫ್ರೀಯಾಗಿ ಮೈಂಡ್ ರಿಲ್ಯಾಕ್ಸ್ ಇಟ್ಕೊಂಡು ಒಳ್ಳೊಳ್ಳೆ ಮ್ಯೂಸಿಕ್ ಕೇಳ್ತಾ, ವ್ಯಾಯಾಮ ಜಾಸ್ತಿ ಏನು ಬೇಡ ಅನಿಸುತ್ತೆ ಫಸ್ಟ್ ಟ್ರೈಮಿಸ್ಟರಲ್ಲಿ. 4 ಮಂತ್ಸ್ ಆಫ್ಟರ್ ನೀವು ಮಾಡ್ಕೊಳ್ಳಿ. ಆದಷ್ಟು ರೆಸ್ಟ್, ಫಸ್ಟ್ ಟ್ರೈಮಿಸ್ಟರ್ ಅಂತೂ ರೆಸ್ಟ್ ಮತ್ತು ಬಂದು ಫುಡ್ ತಗೊಳ್ತಾ ಇರಬೇಕು. ನೀರು ಚೆನ್ನಾಗಿ ಕುಡೀರಿ. ಅಮ್ನಿಯಾಟಿಕ್ ಫ್ಲೂಯಿಡ್ ಜಾಸ್ತಿ, ಹೊಟ್ಟೆ ಸುತ್ತ ಇರುವಂಥ ನೀರು ಮಗುಗೆ ಜಾಸ್ತಿ ಆಗಬೇಕು ಗರ್ಭಕೋಶದಲ್ಲಿ ಅಂದರೆ ಹೆಚ್ಚಾಗಿ ನೀರು ಜ್ಯೂಸನ್ನು ಸೇವನೆ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದೆ, ನನಗೆ ಗೊತ್ತಾಗ್ತಾ ಇದೆ. ಸೊ ವಿಡಿಯೋ ಇಷ್ಟ ಆಗಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಗೆ ಶೇರ್ ಮಾಡಿ. ಸೇಫ್ ಆಗಿರಿ. ಬಾಯ್.